ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್ತ. ಹನೂರು ಕ್ಷೇತ್ರದ ಎಲ್ಲ ಗ್ರಾಮಗಳಿಗೂ, ಕಾಡಂಚಿನ ಗ್ರಾಮಗಳಿಗೆ ಎಲ್ಲರಿಗೂ ಕೂಡ ನಾವು ಭೇಟಿ ಕೊಡ್ತಾ ಇದೀವಿ. ನಮ್ಮೂರ್ಲಿ ಏನ್ ಸೌಲಭ್ಯನಿಲ್ಲ, ಬಸ್ ಇಲ್ಲ, ಸ್ಕೂಲ್ ಮಕ್ಳಿಗೂ ಏನಿಲ್ಲ ನೋಡಪ್ಪ. ಏನಿಲ್ಲ ಏನಿಲ್ವಂತೆ? ಟಿವಿ ಇಲ್ವಂತ? ಏನಿಲ್ವಂತೆ? ಟಿವಿ? ಓ ಟಿವಿ ಇಲ್ಲ. ಚಿರತೆ ಓಡಿಸಿದ್ರೆ ಸಾಕಾಗದ? ಅದು ಈ ಕಾರ್ಯಕ್ರಮ ನೋಡಕ್ ಟಿವಿ ಇಲ್ವಲ್ಲ ಅಂತ ಅವ್ರಿಗೆ ಬೇಜಾರೀಗ. ಟಿವಿ ಇಲ್ದಿರೋ ಊರಿಗೆ ಬಂದಿದೀವಿ ನಾವು. ಹೇಳಿ. ಏನ್ ಸೌಲಭ್ಯ ಇಲ್ಲ ಅಣ್ಣ. ಏನ್ ಸೌಲಭ್ಯನೂ ಇಲ್ಲ. ನೀರಿಲ್ಲ, ಬಸ್ ಅಲ್ಲಿ ಕೇಳೋಣ. ನೀರಿಲ್ದ್ರ ಒಂದು ಬೋರ್ಗೆ ಅದ, ಬೋರ್ವೆಲ್ ಹೊತ್ತು 3 ಜನ ಎಲ್ಲ ಕುಡಿತಾರೆ. ಮೊದಲು ರೆಡಿ ಮಾಡ್ಸಂತ ಹೇಳಿರಿ. ನಡ್ರಿ ಅತ್ತೆ, ನಾವೇ ಹೋಗಿ ರೆಡಿ ಮಾಡಮ್ಮ. ಒಂದು ಬಾಣ್ಲಿ, ಒಂದು ಪಿಕಾಸಿ ಆರೆ ಎಲ್ಲ ತಕಳೆ, ಚರಂಡಿ ಗಿರಂಡಿ ಎಲ್ಲ ನಾವೇ ಕ್ಲೀನ್ ಮಾಡುವ. ನೀರು ಜನ ನೋಡಲ್ಲ ಎಷ್ಟು ಕಷ್ಟ ಬಿಡ್ತಾರೆ. ಒಂದೇ ಬೋರ್ ಬದೆ, ಆ ಬೋರ್ ಬಲ್ಲಿ ಹೊತ್ತಿದ್ರೆ ನೀರು, ಆದ್ರೆ ಇಲ್ಲ. ಇಲ್ಲ ಕೇಳೂರು ಯಾರು ಇಲ್ಲ, ಯಾರು ಕೇಳಿಲ್ಲ, ಯಾರು ಬರಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯ. ಭಾಗ್ಯ. ಎಲ್ಲ ಭಾಗ್ಯಗಳು ಸಿಕ್ತಿದಾವ ಇಲ್ಲ? ಎಲ್ಲ ಬೋಗಿಕ್ಕಿದಾವ? ಭಾಗ್ಯ ಎಲ್ಲ ಭೋಗ್ಯ ಆಗ್ಬಿಟ್ಟಿದಾವ ಈಗ. ನೀರಿಲ್ಲ, ಚಿರತೆ ಬರ್ತದೆ, ಆನೆ ಬರ್ತದೆ. ಕುಸಿಲ್ ಹೇಳೋ ನೋಡಪ್ಪ, ಚಿರತೆ ಬರ್ತದೆ. ಏನೋ ಭಾಗ್ಯ ಯಾವ್ದೋ ಚಿರತೆ ಭಾಗ್ಯ, ಹುಲಿ ಭಾಗ್ಯ ಸಿಕ್ತಂಗೆ ಆನೆ ಬರ್ತದೆ, ಚಿರತೆ ಬರ್ತದೆ, ಆನೆ ಬರ್ತದೆ, ಚಿರತೆ ಬರ್ತದೆ. ಇರ್ಲಿ ಪರವಾಗಿಲ್ಲ. ನೀರಿಲ್ಲ ನಮ್ಮೂರ್ಗೆ, ಊಟ ತಿಂಡಿ ಕಷ್ಟ. ಊಟ ತಿಂಡಿಗೂ ಕಷ್ಟ. ಅದನ್ನು ಆ ಬೇಜಾರ್ನು ಎಷ್ಟು ಖುಷಿಯಿಂದ ನಗ್ನಗ್ತಾ ಹೇಳ್ತಾರಪ್ಪ ಶಿವನೇ. ಅದೇ ಅಷ್ಟೇ ನಗ್ನಗ್ತಾ ಹಿಂಗೇ ರೀ ಯಾವಾಗ್ಲೂ. ಸರಿಯಾ? ಎಷ್ಟೇ ಕಷ್ಟ ಇದ್ರು ನೀವು ನಗ್ನಗ್ತಾನೆ ಇರ್ಬೇಕು. ಸರಿಯಾ? ದೇವದ ಭಾಗ್ಯಮ್ಮ ಹಿಂಗೆ ನಗ್ನಗ್ತಾ ಇರ್ಬೇಕು. ಸರಿ ಆಯ್ತು. ಏನ್ ನಿಮ್ ಹೆಸರು? ನಮ್ಮ ಹೆಸರು ಮಾದಮ್ಮ. ಮಾದಮ್ಮ, ಏನ್ ನಿಮ್ ಪ್ರಾಬ್ಲಮ್ ಹೇಳಿ ಊರಲ್ಲಿ? ನಮ್ಮ ಊರಲ್ಲಿ ಏನಿಲ್ಲ, ಆನೆ ಬಂದ್ರು ಅದಕ್ಕೆ ತಡೆ ಕಾಳಿಲ್ಲ, ಜಿಂಕೆ ಬಂದ್ರು ತಡೆ ಕಾಳಿಲ್ಲ. ಸುತ್ತಮುತ್ತ ನಮ್ ಜಮೀನ್ಗಳಲ್ಲಿ ಏನ್ ಡ್ರೈನ್ ತೋಡಿಲ್ಲ, ಇದು ಎರ್ತ್ ಮಿಷಿನ್ ಕೊಟ್ಟಿಲ್ಲ, ಏನು ಇಲ್ಲ. ಸುಮ್ಗೆ ಕಾಡು ಕಾಡೊತ್ತಲು ಹೊಲ ಕೊಟ್ಬಿಟ್ಟು ಹೊಲ ಮಾಡ್ಬಿಡ್ರಿ ಎಲ್ಲಿ ಹೋಗುದು ಹೊಲ ಮಾಡ್ದೆ. ಹೊಲ ಮಾಡ್ಬೇಡಿ ಅಂತಾರ? ಮಾಡಿ ಯಾಕೆ ಮಾಡ್ರಿ ಅಂತಾರ? ಕಾಡ್ದ ಒಳಕ್ ಹೋಗ್ಬೇಡ್ರಿ ಅಂತಾರಲ್ಲ. ಕಾಡ್ ಒಳಕ್ ಹೋಗ್ಬೇಡ್ರಿ. ಕಾಡ್ ಒಳಕ್ ಹೋಗದೆ ನಮ್ಗೇನು ಸೌದೆ ಸೊಪ್ಪು ಏನು ಬೇಡವಾ? ಸೌದೆ ಎಲ್ಲ ತೆಗಿಬಾರ್ದು, ಸೌದೆ ತೆಗಿದೆ ಕಾಡಿನ ನಾಶ ಆಗ್ತದೆ ಅಂತ ಅವ್ರ ಲೆಕ್ಕ. ನಮ್ ಕಾಡ್ಲ ಹುಟ್ಟಿ ಕಾಡಲ್ಲಿ ಬೆಳೆದ್ಬಿಟ್ಟು ಸೌದೆ ಬೇಡ. ಗ್ಯಾಸ್ ಕೊಟ್ಟವ್ರಲ್ಲ ಬಿಡಿ. ಆ ಗ್ಯಾಸ್ಗೆ ಸುಮ್ಮನೆ ಕೊಟ್ಟಿದಾರ. 1,500 ರೂಪಾಯಿ ಎಲ್ಲಿಂದ ಕೊಡೋದು? ಗೊತ್ತಾಯ್ತಾ ಈಗ ವಿಷಯ? 1,500 ರೂಪಾಯಿ ನಾನು 1,500 ರೂಪಾಯಿ ಕೇಳ್ತಾರೆ ಇವಾಗ. ಎಲ್ಲಿ ನಮ್ಮೂರ್ಲಿ ಕೂಲಿ ಇಲ್ಲ, ಕಂಬಳ ಇಲ್ಲ, ಸೌದೆ ಕಡ್ದು ಬಿಡ್ತಾರ. ಸೌದೆ ಬೇಕು ನಮ್ಗೆ. ತಪ್ಪಿಗೆ ಪೇನ್ ಇಲ್ಲ. ಸೌದೆ ಕಡ್ದ್ರೆ ಕಾಡಿನ ನಾಶ ಅಂತಾರಂತವ್ರು. ಕಾಡು ನಾಶ ಏನಿಲ್ಲ, ನಾಮ್ ಇದ್ರೆ ಕಾಡು. ನೀವಿದ್ರೆ ಕಾಡು, ಇಲ್ದೆ ಹೋದ್ರೆ ಕಾಡಿರೋದಿಲ್ಲ. ಕಾಡಲ್ಲಿ ಇರೋದು, ಕಾಡಲ್ಲಿ ಕಾಡು ಪ್ರಾಣಿ ಎಲ್ಲ ಊರಿಗೆ ಬಂದ್ಕೊಂಡ್ರೆ ಆಮೇಲೆ ಜನ ಎಲ್ಲಿರೋದು? ನೀವ್ ಅಲ್ಲಿಗೆ ಹೋಗ್ತಿರಂತ ಅವ್ ಇಲ್ಲಿಗೆ ಬರ್ತಾವಂತೆ. ಅವ್ರನ್ನ ತಡ್ಕೊಳ್ಳಿ, ಕಾಡು ಪ್ರಾಣಿ ಅವ್ರ ತಡ್ಕೊಳ್ಳಿ, ಆಮೇಲೆ ನೋಡಮ್ಮ ನಾವು ಹೋಗೋದು ಇರೋದಲ್ಲ. ಇವಾಗ ಗೊತ್ತಾಯ್ತಾ ಏನಕ್ಕೆ ನಾನು ಇದರ ಮಾತಾಡದೆ ಅಂತಂದ್ರೆ, ಯಾರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಇವ್ರ ಬದುಕು ಅಲ್ಲೇ ನಡಿಬೇಕು, ಅವ್ರ ಬದುಕು ಅಲ್ಲೇ ನಡಿಬೇಕು. ಕಾಡಿಗೂ ಮತ್ತು ಹಳ್ಳಿ ಜನರಿಗೂ ಇದ್ದಿದ್ದು ಬಾಂಧವ್ಯ. ಆದ್ರೆ ಇತ್ತೀಚೆಗೆ ಅದು ಸಂಘರ್ಷನ ನೀವೇ ಮಾಡಿಸ್ತಾ ಇದ್ರಿ ಅಲ್ವಾ ಸರ್? ಕಾಡಿಗೂ ಮತ್ತು ಇಲ್ಲಿನ ಕಾಡಂಚಿನ ಜನರಿಗೆ ಇದ್ದಿದ್ದು ಬಾಂಧವ್ಯ. ಆದ್ರೆ ನೀವೀಗ ಸಂಘರ್ಷ ನಮ್ ಸತ್ರ ಎತ್ಕೋಕ್ ಹಾಕೋದು ಕಾಡಲ್ಲಿ. ನಮ್ ಇರೋದು ಒಂದು ಸೊಪ್ಪು ಸೌದೆ ಇಲ್ಲ ಅಂದ ಮೇಲೆ ನಮ್ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವ್ ಅರಣ್ಯಕ್ಕೆ ಹೋಗೇಬೇಕು. ಎಕ್ಕಾರನ ಹಾಕೊಂಡು ಒಂದ್ ದಿವ್ಸಕ್ಕೆ 1 ಗಳಿಗೆ 1 ಗಂಟೆ ಟೈಮ್ ಆದ್ರೆ ಅರಣ್ಯಕ್ಕೆ ಹೋಗ್ಬೇಕು. ಪ್ರತಿಯೊಂದು ನಮ್ಗೊಂದ್ ಸೊಪ್ಪು ಬೇಕು, ಸೊಬದೆ ಬೇಕು, ಮರಿ ಮೇಕೆ ಮೇಯಿಸ್ಬೇಕು, ದನ ಪ್ರತಿಯೊಂದು ದನಿಗೂ ಕಾಡಿಗೆ ಹೋಗ್ಬೇಕು. ಅವೆಲ್ಲ ಎಲ್ಲಿ ಕೊರೆ ಇದ್ದದ? ಮರ ಪರ ಎಲ್ಲ ಕಡ್ದ್ಬಿಟ್ಟು ಕಾಡ್ ನಾಶ ಮರ ಕಡಿದ್ರೆ ನಾವೇ ಮರನ ಕಾಪಾಡ್ತೀವಿ. ಹೆಂಗ್ ಕಾಪಾಡ್ತೀರ ನೀವು? ಮತ್ತೆ ಮರ ನಾಮಿನ್ನು ಅಲ್ಲಿ ಅರಣ್ಯಲ್ಲಿ ಹೋದ್ರೆ ನಮ್ ತಾಳ್ ಮರನೇ ಕಡ್ದಮ್ಮ. ತಾಳ್ ಮರ ಇದ್ರೆ ಮಳೆ ಬೆಳೆ ಆಗ್ತದೆ. ಆದ್ರೆ ಎಷ್ಟೋ ಜನ ಗಂಧದ ಮರ ಕಡಿತಾರಂತೆ. ಗಂಧದ ಮರಗಳಿದ್ದಾರೆ, ಮರ ಕಳ್ಳರು ಇದ್ದಾರೆ ಅಂದ್ರೆ ಅವ್ರನ್ನ ಹಿಡ್ಕೊಳ್ಳಿ, ಅವ್ರನ್ನ ಹಿಡೀರಿ. ಅಂತ್ಯವ್ರನ್ನ ಬಿಟ್ಬಿಟ್ಟು ಊರಲ್ಲಿ ಅವ್ರನ್ನ ರೈತರನ್ನ ಬಂದ್ಕೊಂಡು ಅವ್ರನ್ನ ತೊಂದರೆ ಮಾಡೋದು, ಅವ್ರನ್ನ ಹಿಡಿಯೋದು. ಆನ್ಸರ್ ಬಂತ? ಅಂತ್ಯವ್ರ ಇದ್ರೆ ಅಂತ್ಯವ್ರನ್ನ ಹಿಡ್ಕೊಳ್ಳಿ. ಹಿಡಿಯಕ್ಕೆ ಆಗದೆ ಬಡವ್ರನ್ನ ಹಿಡಿತ, ಬಡವ್ರನ್ನ ರೈತರಿಗೆ ತೊಂದರೆ ಕೊಡೋದು. ನಮ್ಮ ಹೆಸರು ಆಲಮಲೆ. ಆಲುಮಲೆ. ನಮ್ಮ ಆಲುಮಲೆ ಆರ್ಮೊಗ ಅವ್ರು ಹೇಳ್ತಾವ್ರೆ, ಅವ್ರು ಹಿಡಿಯಕ್ ಮೀಟರ್ ಇಲ್ಲ, ನಮ್ಮ ಹಿಡಿತಿದ್ರಿ. ಜನರಿಗೆ ತೊಂದರೆ ಕೊಡೋದು. ಇಲ್ಲಿ ರೈತರಿಗೆ ಒಂದು ಅರಣ್ಯಕ್ಕೆ ಹೋಗ್ಬೇಡ ಅಂತಾರೆ, ಒಂದು ದನನೇ ಹೊಡ್ಕೋಬೇಡ ಅಂತಾರೆ. ನಮ್ಗೆ ಅರಣ್ಯ ಬಿಟ್ಟ ಮೇಲೆ ಇನ್ನು ಯಾವ್ದನ್ನಿಲ್ಲ. ಒಳಕ್ಕೆ ಜಮೀನ್ ಒಳಕ್ಕೆ ನಾವ್ ಮಾಡಿಸಿ ಇದು ಮೇಯ್ಸಿಕ್ ಆಗುದಿಲ್ಲ. ಅರಣ್ಯದ ಒಳಕ್ಕೆ ಹೋಗ್ಬೇಕು, ಪ್ರತಿಯೊಂದಕ್ಕೂ ಅರಣ್ಯದ ಒಳಕ್ಕೆ ಹೋಗ್ಬೇಕು. ಜೋಳ ಬೆಳಕಲಿ
ಮೆಕ್ಕೆಜೋಳ ಬೆಳ್ಕೊಳ್ಳಿ, ದನ್ನಿನ ಜೋಳ ಬೆಳ್ಕೊಳ್ಳಿ. ಮೆಕ್ಕೆಜೋಳ ಬೆಳೆದು ಅದು ನಮ್ ಜೀವನ ಏನ್ ಮಾಡೋದು? ಇರೋದು ಒಂದೊಂದು ಎಕರೆ ಇದೆ. ಇದ್ದಿದ್ದ ಜಾಗದಲ್ಲೇ ಬರೀ ದನಿಕ್ ಜೋಳ ಬೆಳ್ಕೊಂಡ್ರೆ ನಾವೇನ್ ಮಾಡೋದು ಅಂತ ನಿಮ್ ಪ್ರಶ್ನೆ. ಹೌದು, ನಮ್ ಜೀವನಕ್ಕೂ ಅದೇ ಬೆಳೆಬೇಕು. ಏನೋ ಜನರ ಮುಂದೆ ಇಟ್ಟಿದ್ದೀನಪ್ಪ ಪ್ರಶ್ನೆನ. ಒಂದು ವಾರ ಇಲ್ಲ ಒಂದು ಬೆಳೆ ಬೆಳೆದ್ರೆ ಒಂದ್ ಎಕರೆ ಅರ್ಧ ಎಕರೆ ಇದೆ ಒಬ್ಬೊಬ್ರಿಗೆ. ಬನ್ನಿ ಸರ್, ಏನ್ ನಿಮ್ಮ ಹೆಸರು? ನಾಗೇಶ್ ಅವರೇ, ಬನ್ನಿ ಮಾತಾಡ್ಕೊಂಡು ಹೋಗೋಣ. ಇನ್ನು ನೋಡಿ ಅಲ್ಲಿ ಕೆಳಗಡೆ ಮನೆಗಳಿದಾವೆ, ಅಲ್ಲೆಲ್ಲ ಕಾಯ್ತಾ ಇದಾರೆ. ಹೇಳಿ ಸರ್, ಏನ್ ನಿಮ್ ಪ್ರಾಬ್ಲಮ್? ಸರ್ ಇದು ಮಿನ್ಯಾಪುರ ಗ್ರಾಮ ಪಂಚಾಯತಿ MR ಮಂಜುನಾಥ್ MLA. ಸರ್ ಇದು ಬಸ್ಸು ಬರೀಕೆ ಮಾಡ್ಬೇಕು ಸರ್. 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ತುಂಬಾ ತೊಂದರೆ ಆಗುತ್ತೆ ಇಲ್ಲಿಂದ. ರಾತ್ರಿ ಟೈಮು ಮಕ್ಕಳು ಕಾಲೇಜು ಮತ್ತೆ ಸ್ಕೂಲಿಂದ ಬರ್ಬೇಕಾದ್ರೆ ನಡ್ಕ ಬರ್ಬೇಕಾದ್ರೆ ತೊಂದರೆ ಐತೆ. ಚಿರತೆ, ಹುಲಿ ಕಾಟ, ಆನೆ ಸ್ಕೂಲು ಹಿಂಬಾಗನೆ ಒಂದ್ 3-4 ಸತಿ ಬಂದೋಗಿದೆ ಸರ್. ಆನೆ ಚಿರತೆ ಆಲ್ರೆಡಿ ಇವಾಗ ಕಾಣಿಸ್ಕೊಂಡಿದೆ 3-4 ಸತಿ. ಓಕೆ, ಎಲ್ಲ ಕಾಣಿಸ್ಕೊಳ್ತದೆ ಸರ್, ಎಲ್ಲ ಆಗ್ತಾ ಇದೆ. ಸೊ ಯಾರು ಸಂಬಂಧಪಟ್ಟವ್ರು ಏನು ಗಮನಕ್ಕೆ ತಗೋತಾ ಇಲ್ಲ. ಯಾರು ತಗೊಂಡಿಲ್ಲ ಸರ್. ಹಂಗಾಗದೆ ಪರಿಸ್ಥಿತಿ. ಹಂಗಾಗಿದೆ ಸರ್. ಏನ್ ಸಾವ್ಕಾರ್ರೆ ಸಮಾಚಾರ? ತುಂಬಾ ತೊಂದರೆ. ಯಾರಿಂದ? ಫಾರೆಸ್ಟ್ನವರು. ಅವ್ರೇನ್ ತೊಂದ್ರೆ ಕೊಟ್ರು ನಿಮ್ಗೆ? ಅವರು ಚಿರತೆಗಳೆಲ್ಲ ತಂದ್ಬಿಟ್ಟವ್ರೆ ಕಾಡಿಗೆ. ಇಲ್ಲಿ ಮನುಷ್ಯನಲ್ಲಿ ಅಟ್ಯಾಕ್ ಮಾಡ್ತಾ ಇದೆ. ಡೈಲಿ ನಮಗೆ ಈ ಆಡುಗಳು, ದನ ಕರ ಎಲ್ಲ ಪೂರ್ತಿ ಇಟ್ಕೊಳ್ತವೆ. ನೀವ್ ಯಾಕೆ ಕಾಡಕ್ ಬಂದಿದ್ರಿ? ಈ ಕಾಡಿಗೆ ಬರೋದು ಇನ್ನೇನ್ ಮಾಡೋದು? ನೀವು ನಾಡಲ್ಲಿರಿ, ಸಿಟಿಲಿ ಪ್ರಕೃತಿ ಎಲ್ಲ ಸರ್ ಹಂಗಲ್ಲ. ಈ ಪ್ರಕೃತಿ ಇರೋದು ಯಾರಿಗೋಸ್ಕರ ಹೇಳಿ? ಪ್ರಕೃತಿ ಇರೋದು ಯಾರು? ಪ್ರಕೃತಿ ಇರೋದು ಅವ್ರ ಪ್ರಕಾರ ಪ್ರಾಣಿಗಳಿಗೋಸ್ಕರ ಅಂತ, ಸಾರ್ವಜನಿಕರಿಗೋಸ್ಕರ ಪ್ರಕೃತಿ ಇರೋದು. ಹಂಗಂತ ಕಾಡ್ ನಾಶ ಮಾಡಕ್ಕಾಗತ್ತ ಅಂತ ಅವ್ರು ಕೇಳ್ತಾವ್ರೆ. ಕಾಡನ್ನ ನಾವೇನ್ ನಾಶ ಮಾಡಿದವ? ಮಾಡಿಲ್ವಾ? ಏನು ಮಾಡಿಲ್ಲ. ಗೊತ್ತಾಯ್ತಾ ಸರ್? ಗೊತ್ತಾಯ್ತಾ? ನಾವೇನ್ ಕಾಡಿನ ಮೇಲೆ ಅವ್ರಿಗೆ ಪ್ರೀತಿ ಇದೆ, ಕಾಡಿನ ಮೇಲೆ ಅವ್ರಿಗೆ ದ್ವೇಷ ಇಲ್ಲ. ಆಯ್ತಾ? ಹೇಳಿ ಸರ್. ಅಷ್ಟೇ, ಇನ್ನೇನು ಸರ್ ಹೇಳುದು? ಅದೇ ತಾನೆ. ಕಾಡನ್ನ ಸಾಕಿದವರು ಇವರು. ಇಲ್ಲಿ ಕೇಳಿ ಸರ್, ಹಿಂದಿನ ಕಾಲದಲ್ಲಿ ಕಾಡಲ್ಲಿ ತೇಗ, ಒನ್ನೆ, ಬೀಡೆ ಎಲ್ಲ ಇತ್ತು, ಗಂಧ ಎಲ್ಲ ಇತ್ತು. ಆವಾಗ ಕಳ್ತನ ಮಾಡಿದ್ರು, ಅವ್ರನ್ನ ಯಾರು ಇಟ್ಕೊಳ್ಳಿಲ್ಲ. ಇವಾಗ ಒಂದಿಲ್ಲ ಅಂತ ಬೆಲೆ ಬಾಳ್ತಕ್ಕಂಥ ಮರ ಯಾವ್ದು ವಸ್ತು ಇಲ್ಲ ಅಲ್ಲಿ. ಈಗ ಪಾಪ ಇಲ್ಲಿ ಬೆಳೆ ಬೆಳೆಯೋರು ರೈತರು, ಇಲ್ಲಿರೋ ಜನರು ಈ ಕಾಡನ್ನ ಅವಲಂಬಿಸ್ಕೊಂಡೆ ಇಲ್ಲಿ ಜೀವನ ಮಾಡ್ಬೇಕು ಸರ್. ಅದ್ ಬಿಟ್ರೆ ನಮ್ಗೆ ಇನ್ನು ಬೇರೆ ವ್ಯವಹಾರ ಇಲ್ಲ. ಇಲ್ಲಿ ಆಡು ಸಾಕ್ಬೇಕು, ದನ ಸಾಕ್ಬೇಕು, ಮತ್ತೆ ರೈತರು ಕಾಡಿಗೆ ಹೋಗ್ಬೇಕು. ಒಂದ್ ಕೊಂಬೆ ಕಡಿದ್ರು ಕೇಸ್ ಹಾಕ್ತಾರಂತ. ಹೌದು, ಕಾಡಿಗೆ ಹೋಗಂಗಿಲ್ಲ. ಆ ರೀತಿಯೆಲ್ಲ ಹಿಂಸೆ ಕೊಡ್ತಾರೆ ನಮ್ಗೆ. ಹಂಗೆ ಅದು ಅಲ್ಲದೆ ಜೊತೆಗೆ ಪರಿಸರ ಪ್ರೇಮಿಗಳಿದ್ದಾರೆ, ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಪರಿಸರ ಪ್ರೇಮಿಗಳು. ಅಯ್ಯೋ, ಒಂದ್ ಕಡ್ಡಿ ನಾಶ ಮಾಡಿದ್ರು ಬೇಜಾರ ಮಾಡ್ಕೊತಾ ಇರ್ತಾರೆ. ಏನ್ ಮಾಡೋಣ ಸರ್? ಅವ್ರಿಗೆ ಏನ್ ಹೇಳ್ತೀರಾ ನೀವೇ ಹೇಳಿ. ನೀವೇ ಒಂದ್ಸಲ ಹೇಳ್ಬಿಡಿ ಸರ್. ನಾವ್ ಹೇಳೋದಿಲ್ಲ, ನೀವು ಪೇಪರ್ ಹಾಕ್ಬೇಕು ಸ್ಟೇಟ್ಮೆಂಟ್. ನಾವು ಟಿವಿಲಿ ಕೊಡ್ತಾ ಇದೀವಿ. ಈಗ ನೀವ್ ಹೇಳದ್ನೆಲ್ಲವಾ ದಾಸೇಗೌಡ್ರೆ? ಅವಾಗ್ಲೇ ಜಗಳ ಆಡ್ತಾ ಇದ್ರಿ ಪಾಪ, ಬಾಬಾ ಬಾಮ ಇದ್ದ ಜಗಳ. ಇಲ್ಲ ಸ್ವಾಮಿ, ನಮ್ಮ ಅಣ್ಣ ತಮ್ಮನವರು. ಅಣ್ಣ ತಮ್ದಿರೋ? ಅದಂತ ಹೇಳಿದ್ರೆ ಯಾವ್ದು ನಮ್ಗೆ ಸಂಬಂಧಪಟ್ಟದ್ದು ಜಮೀನ್ ಬಗ್ಗಿದ್ದು, ಹೊಲದ ಬಗ್ಗೆ ಏನೋ ಗಲಾಟೆ ಅವೆಲ್ಲ ಬಿಟ್ಬಿಟ್ಟು ಖುಷಿಯಾಗಿರೋದು ಒಂದ್ ಲೈಫು. ಹುಡ್ತಾ ಅಣ್ಣ ತಮ್ದಿರೋ, ಬೆಳಿತಾ ಬೆಳಿತಾ ದಾಯದಿಗಳು ಮಾಡ್ಕೊಂಬಿಡಿ. ಇಲ್ಲಿ ಮೊದ್ಲೇ ಚಿರತೆಗಳ ಕಾಟ. ಇಲ್ಲಿ ಯಾರು ಒತ್ಕೋಬೋಯ್ತಾ, ಏನು ಸಾಯ್ಬೇಕಾರೆ ಯಾರು ಏನು ಒತ್ಕೊ ಹೋಗೋದಿಲ್ಲ. ಆಯ್ತಾ? ಅಣ್ಣ ತಮ್ದಿರ್ ಚೆನ್ನಾಗಿರಿ, ಹೊಡೆದಾಡ್ಕೊಂಡ್ ಸಾಯ್ಬೇಡಿ. ಇಲ್ಲ ಸ್ವಾಮಿ. ಹೇಳಿ ಈಗ ಏನು ಊರಿನ ಪ್ರಾಬ್ಲಮ್? ಊರಿನಲ್ಲಿ ಏನಿಲ್ಲ ಸ್ವಾಮಿ. ಈಗ ಚಿರತೆ ಪರ್ತೆಗಳು, ಹುಲಿ ಕಿರುಬಗಳು ಈಗ ಬಂದು ನಮ್ಮ ಆಡು ಕುರಿ ದನ ಕರ ಬಂದು ಇವು ಮನೆ ಮಠಗಳು ಕಟ್ಕೊಂಡ್ರಿ ಅದನ್ನೆಲ್ಲ ಬಂದು ಸ್ವಾಮಿ ಮಲಗಿರುತ್ತವೆ ನೋಡಿ ತರ ಬಂದು, ಕೋಳಿ ತರ ಬಂದು ಮನ್ಸೂರನ್ನ ಎತ್ಕೊ ಹೋಯ್ತಾ ಇರೋದೆ. ಎತ್ಕೊಂಡು ಏನು ಅರಣ್ಯ ಇಲಾಖೆಯವ್ರು ಏನು ಗಮನ ತಗತ್ತಿಲ್ವಾ? ಇಲ್ಲ ಸ್ವಾಮಿ, ಇಲ್ಲ ಸ್ವಾಮಿ ಅಂತ ಏನಿಲ್ಲ. ಹಂಗಾಗದೆ ಪರಿಸ್ಥಿತಿ. ಮತ್ತೆ ಊರ ಅಭಿವೃದ್ಧಿ ಹೆಂಗಾಗದೆ? ಊರು ಜಗಳ ಆಪಟ್ಟಿ ಜೋರಾಗಿ ಮಾಡ್ತಿದ್ರಿ, ಮಾತು ಯಾಕೆ ಇಷ್ಟೊಂದು ನಿಧಾನಕ್ಕೆ ಆಡ್ತಿದ್ರಿ? ಜಗಳ ಅಂತ ಹೇಳಿದ್ರೆ ಜಗಳ ಬೇರೆ. ಇಲ್ಲ ಸ್ವಾಮಿ, ಹೇಳಿ ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ, ಕೇಳಿಸ್ಬೇಕು ಜನರಿಗೆ ನೀವು ಮಾತಾಡೋದು. ಅದು ಬಂದು ನಮ್ಮ ಅಣ್ಣ ತಮ್ಮನವ್ರು ವಿಚಾರ. ಅದು ಬಿಡಿ, ಈಗ ಊರ ಅಭಿವೃದ್ಧಿ ಚೆನ್ನಾಗಿದ್ದದ? ಕೆಲಸಗಳು, ರೋಡು, ಚರಂಡಿ, ಗುಂಡಿ, ಮನೆ ಏನಿಲ್ಲ ಸ್ವಾಮಿ, ಏನಿಲ್ಲ. ಆದ್ರೆ ಬಂದು ಚಿರತೆ ಕಾಟ, ಹುಲಿ ಕಾಟ ಬಂದು ನಮಗೆ ಇಲ್ಲಿ ದಾರಿ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ ಸ್ವಾಮಿ. ಬಂದು ಜಮೀನು ಬಂದು ನೋಡಲ್ಲಿ ಬೆಟ್ಟ ಗುಡ್ಡ ಇದೆ ನೋಡಿ, ಅಲ್ಲಿ ನಮ್ಮ ಜಮೀನು ಅಲ್ಲಿರೋದು. ಅಲ್ಲದೆ ಅದೇ ಆದ್ರೆ ಬಂದು ಕರೆಂಟ್ ಇಲ್ಲ. ಆದ್ರೆ ಚಿರತೆ ಬರ್ತದೆ, ಹುಲಿ ಬರ್ತದೆ. ಅದೇ ನಿಮ್ದದೇ, ಚಿರತೆ ಬರ್ತದೆ, ಹುಲಿ ಬರ್ತದೆ. ಸರಿ, ಆನೆ. ನಿಮ್ಮ ಹೆಸರೇನು ಸರ್? ಪುಟ್ಟರಾಜ್ ಅವರೇ, ಹೇಳಿ, ಏನ್ ನಿಮ್ಮ ಕೊಪ್ಪದ ಪ್ರಾಬ್ಲಮ್? ನಿಮ್ಮ ಮೀಡಿಯಂ ಪಂಚಾಯತಿ ಇದೆ ಸರ್. ಏನು ಅಂದ್ರೆ ನಮ್ಗೆ ಇಲ್ಲಿ ಆರೆ ಕಾಟ ಜಾಸ್ತಿ. ಜಮೀನುಗಳು ಇದು ಮಾಡ್ಬೇಕಾದ್ರೆ ಆರೆ ಕಾಯ್ತೀವಿ, ಜನ ಕಾಯಿ ಕೊಯ್ತೀವಿ. ಕಾಯ್ಕ್ ಹೋದ್ರೆ ಸಿರ್ತಿ ಜಾಸ್ತಿ. ಏನೇನೋ
ಚಿರತೆ 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 ಈಗ ಅವ ಮೊನ್ನೆ ಮಗುನ ಸೋಳಕ್ಕೆ ಬೇತ್ರ ಮಗುನ ಹಿಡ್ಬಿಡ್ತು ನೆನ್ನೆ 6 ಗಂಟೆಲೆ 4 ಗಂಟೆಲೆ ಬಂದು ಒಂದು ಮೇಕೆ ಮೇರಿ ಇಲ್ಲಿ ಕೊಪ್ಪದಲ್ಲಿ ಕೊಪ್ಪದಲ್ಲಿ ಮೇಕೆ ಮೇರಿ ಹಿಡಿದ್ಮೇಲೆ ಅವ್ರು ಓಡ್ಸವ್ರೆ ಮೇಕೆ ಮೇರಿ ತುಕ್ಕು ಹೊಂಟೋದ್ಮೇಲೆ ತಿರುಗಿ ಬಂದು 6 ಗಂಟೆಲಿ ಒಂದು ಹುಡುಗಿ ಮೇಲೆ ಇದು ಮಾಡಿ ಅಟ್ಯಾಚ್ ಮಾಡಿ ಅದಾಗ ಹುಡುಗಿನ ತೆಪ್ಸಾಕ್ಬಿಟ್ರು. ತೆಪ್ಸಿ ಬೇರೆ ತಿರುಗು ದನಿ ದೊಡ್ಡಿ ಅಲ್ಲಿ ಹೋಗಿ ತಿರುಗಿ ಮೇಕೆ ದೊಡ್ಡಿಗೆ ಹೋಗಿ ನುಗ್ಗಿ ತಿರುಗು ಅಲ್ಲೂ ಮುಡ್ಕವ್ರೆ. ಮುಡ್ಕ್ಬಿಟ್ಟು ಇವಾಗ ಕಾಡ್ಲಂದ್ರೆ ಭಾರಿ ತಿಕ್ಲಾಟ ಜಾಸ್ತಿ ನಮ್ಗದು. ನಾವು ದನ ಅಳಿಕಾಗಲ್ಲ, ದನಗಳು ಜಾಸ್ತಿ ಇಲ್ಲ ಮುಂದೆ ಕಡೆಗೆ. ಈಗ ಕಾಡಿಗೆ ಒಂದು 4 ಮೇಕೆ ಹೊಡ್ಕೊಂಡು ನಾವು 2 ಹಸಕಾರಾಗ ಹೊಡ್ಕೋದ್ರೆ ಅವುಗಳು ನಮಗೆ ಫುಲ್ಲು ಚಿರತೆ ಆಟ ಜಾಸ್ತಿ, ಚಿರತೆ ಕಾಟ ಜಾಸ್ತಿ, ಆನೆ ಕಾಟ ಜಾಸ್ತಿ, ಕಾಡಮ್ಮೆ, ಜಿಂಕೆ ಜಮೀನುಗಳು ಬೆಳೆಸ್ ಮಾಡಿದ್ರೆ ಜಿಂಕೆ ಜಾಸ್ತಿ, ಈ ಒಂದಿನ ಜಾಸ್ತಿ ಎಲ್ಲ ನಮಗೆ ಫುಲ್ ಕಸ್ಟಡಿ ಇವಾಗ. ಜನ ಕಸ್ಟಡಿ ಹಂಗಾಗದೆ. ಅರಣ್ಯ ಇಲಾಖೆ ಗಮನಕ್ಕೆ ತಗೊಳ್ತಾ ಇಲ್ಲ. ಯಾರು ಹೋಯ್ತಾರಷ್ಟೇ. ಊರಲ್ಲಿ ಏನ್ ಪ್ರಾಬ್ಲಮ್? ಊರಲ್ಲಿ ಬಾಕಿದ್ ಏನಿಲ್ಲ ಸರ್. ರಸ್ತೆ ಎಲ್ಲ ಮನೆಗಳೆಲ್ಲ ಬಡವರಿಗೆ ಸಿಗ್ತಾ ಇದೆಯಾ? ಬಡವರಿಗೆ ಮನೆ ಬರ್ತವೆ, ಏನು ಪಂಚಾಯತಿ ಬರ್ತವೆ. 1.5 ಲಕ್ಷ 1,20,000 ಕೊಟ್ರೆ ಏನ್ ಬಂದದು? ಕಟ್ಟಾಡ್ದವ್ರಿಗೆ ಎಟ್ಟಂತ ಹಂಗಾಗ. ಹಂಗೆ ಪೆನ್ಷನ್ ದುಡ್ಡೆಲ್ಲ ಬರ್ತಾ ಇದೆಯಾ? ಪಿಂಚನ್ ಬರ್ತವೆ ಸರ್. ಸುಮಾರು ಜನಕ್ಕೆ ಇದಾಗ್ಬಿಟ್ಟದೆ ಇವಾಗ. ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿದೆ, ನಿಂತೋಗ್ಬಿಟ್ಟದೆ. ಸರಿ ಸರಿ ಸರ್, ಓಕೆ ಓಕೆ. ಚಂದ್ರಶೇಖರ್ ಅವರೇ, ಸೂರ್ಯ ಉದಯ ಆಗ್ತಿಲ್ವಾ ಸರ್? ಹೇಳಿ ಸರ್. ಹೇಳಿ. ಇದು ನಮಗೆ ಇದು ಆಸ್ಪತ್ರೆ ಪ್ರಾಬ್ಲಮ್ ಸರ್. ಆಸ್ಪತ್ರೆ ಪ್ರಾಬ್ಲಮ್? ಆಸ್ಪತ್ರೆಗೆ ಡಾಕ್ಟರ್ ಯಾರು ಸರಿಯಾಗಿ ಟ್ರೀಟ್ಮೆಂಟ್ಗಳಿಗೆ ಯಾರು ಬರ್ತಾ ಇಲ್ಲ, ಡಾಕ್ಟರ್ ಬರ್ತಾ ಇಲ್ಲ. ಸರಿ. ಆಮೇಲೆ ನೀರು ಪ್ರಾಬ್ಲಮ್ ಸರ್, ಚರಂಡಿ ಪ್ರಾಬ್ಲಮ್ಮು, ಬಸ್ಸು ವ್ಯವಸ್ಥೆ ಪ್ರಾಬ್ಲಮ್ಮು, ಇದೆಲ್ಲ ಇದೆ ಸರ್ ಫುಲ್ ಆಗಿ. ಇದೆಲ್ಲ ಇದೆ. ಯಾಕೆ ನೀವೆಲ್ಲೂ ಅರ್ಜಿ ಕೊಟ್ಟಿಲ್ವಾ, ಏನು ಕೇಳಿಲ್ವಾ? ಎಲ್ಲ ಕೊಟ್ಟಿದ್ದಾರೆ ಸರ್, ನಮ್ಮ ಭಾರತೀಯ ಕಿಸಾನ್ ಸಂಘದವರೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಯಾರು ಮಾಹಿತಿ ತಗೋತಿಲ್ಲ, ಮಾಹಿತಿ ತಗೊಳ್ಳಿ ಸರ್. ಆಮೇಲೆ ಗ್ಯಾರಂಟಿ ಯೋಜನೆಗಳೆಲ್ಲ ಸಿಗ್ತಾ ಇದೆ ಊರಲ್ಲಿ ಎಲ್ರಿಗೂ? ಗ್ಯಾರಂಟಿ ಯೋಜನೆ ಯಾವುದು ಸರಿ ಮಾಹಿತಿ ಎಲ್ಲ ಬರ್ತಾ ಇಲ್ಲ ಸರ್. ಸರಿ ಯಾವ್ದು ಸರಿ ಸಿಗ್ತಾ ಇಲ್ಲ ಸರ್. ಊರಲ್ಲಿ ಹೆಂಗೆ ಕತೆ? ಈ ಕಾಡಂಚಿನ ಜನರ ಪರಿಸ್ಥಿತಿ ಹೆಂಗೆ? ಪರಿಸ್ಥಿತಿ ಇದೆ ಸರ್, ಚಿತೆ ಕಾಟ, ಆನೆ ಕಾಟ, ಹಂದಿ ಕಾಟ ಫುಲ್ ಪ್ರಾಬ್ಲಮ್ ಇದೆ ಸರ್. ಫುಲ್ ಪ್ರಾಬ್ಲಮ್ ಇದೆ. ಅರಣ್ಯ ಇಲಾಖೆಯವ್ರು ಏನ್ ಮಾಡ್ತಾವ್ರೆ? ಅರಣ್ಯ ಇಲಾಖೆಗೆ ಅವ್ರಿಗೆ ಮಾಹಿತಿ ಕೊಟ್ರೆ ಅವರು ಒಂದಿನ 2 ದಿನ ನೋಡ್ತಾರೆ ಸರ್. ಮತ್ತೆ ತಿರ್ಗಿ ಅವರು ಒಂದಿನ 2 ದಿನ ಮಾಡ್ಬಿಟ್ಟು ಅವರು ಅಷ್ಟೇ ಸ್ಟಾಪ್ ಆಯ್ತಾರೆ. ಜಮೀನ್ ಇದೆಯಾ ನಿಮ್ಗೆ? ಜಮೀನ್ ಇದೆ ಸರ್. ಎಷ್ಟು ಎಕರೆ ಇದೆ? 1 ಎಕರೆ ಇದೆ ಸರ್. ಏನ್ ಬೆಳಿತೀರಾ? ನಾವು ಜೋಳ ಬೆಳಿತೀವಿ ಸರ್. ಜೋಳ ಯಾವ್ದು? ಮೆಕ್ಕೆಜೋಳ? ಮೆಕ್ಕೆಜೋಳ ಸರ್. ಆನೆ ಬರ್ತಾವ? ಆನೆ ಬರ್ತದೆ ಸರ್. ಜೋಳ ಎಲ್ಲ ಉಡಿಸು. ಹೊಡಿಸು ಸರ್. ಏನಾರ ಆದಾಗ ಪರಿಹಾರ ಕೊಡ್ತಾರವಾ? ಪರಿಹಾರ ಆಯ್ತದೆ ಸರ್. ಅದು 6 ತಿಂಗಳ 1 ವರ್ಷ ಲೇಟ್ ಆಯ್ತದೆ ಸರ್. ಅದು ಆಯ್ತದೆ, ಲೇಟ್ ಆಯ್ತದೆ. 6 ತಿಂಗಳು 1 ವರ್ಷ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ. ಒಳ್ಳೆ ಬೆಲೆ ಸಿಗ್ತಿದ್ಯಾ ಹೋಗ್ಲಿ ಬೆಳೆದಿರೋದಕ್ಕೆ? ಬೆಳೆ ಇಲ್ಲ ಅಂತ ಸಿಗಲ್ಲ ಸರ್. ಮಳೆ ಇಲ್ಲ ಸರ್, ಮಳೆ ಇಲ್ಲ. ಮಳೆ ಇಲ್ಲ. ಏನು ಬರಪೀಡಿತ ತಾಲೂಕು ಹನೂರು ಅಂತ ಘೋಷಣೆ ಮಾಡ್ಬೇಕಾ? ಹೌದು ಸರ್, ಮಾಡಿ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಏನ್ ಹೆಸರು? ಹೆಸರು ಮಾದಮ್ಮ. ಮಾದಮ್ಮ, ನೀವು ಬನ್ನಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಭದ್ರಮ್ಮ. ಭದ್ರಮ್ಮ, ಮಾದಮ್ಮ ಇಬ್ರು ಫ್ರೆಂಡ್ಸಾ? ಎಲ್ಲಿ ಹೋಯ್ತಿದ್ರಿ? ಇರಿ ಇರಿ ತಡೀರಿ, 1-2 ನಿಮಿಷ ತಡ್ರಿ. ಯಾಕೆ ಹಿಂಗೆ ಕತೆ? ಹೆಂಗೆ ನಿಮ್ಮೂರು ಚೆನ್ನಾಗಿದ್ದದ? ನಮ್ಮೂರು ಏನ್ ಚೆನ್ನಾಗಿದ್ದದ? ಚೆನ್ನಾಗಿಲ್ವಾ? ಕಿರ್ಬಾ ಎಂತದ್ದು? ಹುಲಿ ಕಿರ್ಬಾ ಊರಿಗೆ ಬರ್ತದೆ. ಹುಲಿ ಕಿರ್ಬಾ ಊರಿಗೆ ಬರ್ತದೆ. ನೀವು ಕಾಡ್ಗೆ ಹೋಯ್ತೀರಂತಲ್ಲ, ಅದಕ್ಕ ಇಲ್ಲಿಗೆ ಬರ್ತಾವಂತೆ. ಕಾಡ್ಗೆ ಹೋಗ್ತೀವಿ, ಕಾಡ್ಗೆ ಹೋಗುದಿಲ್ಲ, ಊರಿಗೆ ಬರ್ತದೆ. ಅದು ಊರಿಗೆ ಬರ್ತದ? ನೀವು ಕಾಡ್ಗೆ ಹೋಗುದಿಲ್ಲ? ರೇಷನ್ ಕಾರ್ಡ್ ಇದ್ದದ ಭದ್ರಮ್ಮ? ನಮ್ದು ಅಲ್ಲಿ ಉಗ್ಗೆನಾ? ಇರ್ಲಿ ಪರವಾಗಿಲ್ಲ, ಉಗ್ಗೆ ಆದ್ರೇನು ಬೋಗ್ಗೆ ಆದ್ರೇನು. ಆಯ್ತಾ? ನಿಮ್ಗೈತಾ ರೇಷನ್ ಕಾರ್ಡ್? ಐತಾ? ಅಕ್ಕಿ ಎಲ್ಲ ಕೊಡ್ತಾವ್ರ? ಎಷ್ಟ್ ಕೆಜಿ ಕೊಡ್ತಾರ ಆಳ್ಗ? ಆಳ್ಗೆ ಅಷ್ಟು ಕೆಜಿ ಕೊಟ್ಟಾರ. 8 ಕೆಜಿ 10 ಕೆಜಿ ಕೊಡ್ತಾರೆ. 8 ಕೊಟ್ಟಾರ 10 ಕೊಟ್ಟಾರ? 10 ಕೊಡುವಾಗ 10 ಕೊಡ್ಬೇಕು. 10 ಕೊಡುವಾಗ ಅವ್ರ ಗೊತ್ತಿಲ್ಲ ಎಷ್ಟು ಕೊಟ್ರು ಇಷ್ಟ ಬಂದ್ಬಿಡೋದು. 10 ಕೆಜಿ ಕೊಟ್ರ ಗೊತ್ತಿಲ್ಲ, 10 ಕೆಜಿ ಕೊಡ್ಬೇಕು ಒಬ್ರಿಗೆ. ಸರಿಯಾ? ನೆಕ್ಸ್ಟ್ ಟೈಮ್ ತೂಕ ಹಾಕ್ಸ್ಬಿಟ್ಟು ಎಲ್ಲ 10 ಕೆಜಿ ಇಲ್ಲ ಇದು 10 ಕೆಜಿ ಹಾಕ್ಸ್ಕೊ ಬನ್ನಿ. ಸರಿ? ದುಡ್ಡು ಬಂದದ? ದುಡ್ಡು ಬರೋದಿಲ್ಲ. ನಮ್ಗೆ ಒಂದು ಪಿಂಚಣಿನೂ ಮಾಡಿಸ್ನಿಲ್ಲ, ಏನು ಮಾಡಿಸ್ನಿಲ್ಲ. ಯಾಕೆ ಮಾಡಿಸ್ಕೊಂಡಿಲ್ಲ? ಅದ್ ನೀವು ಮಾಡಿಸ್ಕೊಂಡು ನಿಮ್ ತಪ್ಪು ಹಂಗಾರೆ. ಯಾಕೆ ಮಾಡಿಸ್ಕೊಂಡಿಲ್ಲ? ಮಾಡಿಸ್ನಿಲ್ಲ, ನಮ್ಗೆಲ್ಲ ಇನ್ನು ವಯಸ್ಸದೆ ಅಂತಾರಿಲ್ಲ. ಇನ್ನು ವಯಸ್ಸದೆ ಅಂತ? ಅವಳು 2 ಲಕ್ಷ, ಇದು 2,000? 2,000 ಬರ್ತದೆ. ಗೃಹಲಕ್ಷ್ಮಿ ಬರ್ತದೆ. ಅದು ಬರ್ತದ? ತಿಂಗಳ ಬರ್ತೈತಾ ಇಲ್ಲ ನಿಂತೋಗದ? ಈಗ ನಿಂತಾಯ್ತು. ಎಷ್ಟು ತಿಂಗಳಿಂದ? 2 ತಿಂಗಳಿಂದ 3 ತಿಂಗಳಿಂದ ಇಲ್ಲ. ಅಯ್ಯೋ, 2-3 ತಿಂಗಳಿಂದ ಬಂದಿಲ್ವೇ? ಬಿಡಿಯೋದು ಬೇಜಾರ? ಏನ್ ಬೇಜಾರ? ನೀರೆಲ್ಲ ಬರ್ತದ ಚೆನ್ನಾಗಿ? ನೀರು, ರೋಡು, ಚರಂಡಿ ಎಲ್ಲ ಚೆನ್ನಾಗಿದ್ಯಾ ಊರಲ್ಲಿ? ನೋಡ್ರಿ ಇನ್ನೇನು ಚರಂಡಿ ಹಿಂಗ್ತಾ ಚೆನ್ನಾಗೈತಾ ಇಲ್ವಾ? ನೀವ್ ಹೇಳ್ಬೇಕು. ಚಂದಾಗದೆ. ಚಂದಾಗದೆ? ಎಲ್ಲಿ ಚಂದಾಗಿದೆ? ಎಲ್ಲ ಮಣ್ಣು ತುಂಬ್ಕೊಡದೆ. ಎಲ್ಲ ಮಣ್ಣು ತುಂಬ್ಕೊಂಡದ? ಮಳೆ ಬಂದ್ರೆ ಹೆಂಗೆ? ಮಳೆ ಬಂದ್ರೆ ರೋಡ್ ಹೋಯ್ತ ನೀರು. ರೋಡ್ ಹೋಯ್ತದೆ, ಚರಂಡಿಲ್ ಹೋಗಲ್ಲ? ಸರಿ ಸರಿ ಸರಿ. ಹೆಂಗದೆ ಊರು? ಕೊಪ್ಪ ಊರೆಲ್ಲ ಚೆನ್ನಾಗದೆ. ಊರೆಲ್ಲ ಚೆನ್ನಾಗದೆ. ನೀವು? ಉಗ್ಯ. ನೀವು ಉಗ್ಯ. ನಿಮ್ಮೂರ್ ಹೆಂಗದೆ? ಉಗ್ಯ ನಮ್ಮೂರು ಸಂದಾಗ್ತದೆ. ನಿಮ್ಮೂರು ಸಂದಾಗ್ತದೆ, ನೀವು ತಮಿಳ್ನಾಡು ಬಾರ್ಡರ್ ಇರ್ತದೆ. ಅದಕ್ಕೆ ಮತ್ತೆ ಹಂಗಾಗ್ತದೆ ಹಿಂಗಾಗ್ತದೆ. ಸರಿ 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 ಸರಿ.
ಬರಕೈಲಿ ಏನ್ ನಿಮ್ಮ ಹೆಸರು? ನಮ್ಮಲ್ಲ ಮಾತಾಡ್ನಾರ ಅವ್ರನ್ನ ಮಾತಾಡ್ಸಿ. ಅಯ್ಯೋ ಹೆಸ್ರು ಹೇಳಕ್ಕ ಹೆಸ್ರ? ಹೆಸರು ಮುನಿಯಮ್ಮರು. ಮುನಿಯಮ್ಮರು ಚೆನ್ನಾಗಿದ್ದೀರಿ? ಚೆನ್ನಾಗಿ. ಹ್ಞೂ ದುಡ್ಡೆಲ್ಲ ಬತ್ತೈತೆ ಹೆಂಗೆ? ದುಡ್ಡೆಲ್ಲ ಬರ್ತದೆ. ಯಾವ ದುಡ್ಡು ಬರ್ತದೆ? ನಾಚಿಕೆ ನೋಡಿಪ್ಪ. ಯಾವ ದುಡ್ಡು ಬರ್ತದೆ? ಯಾರದು? ಗುರುಲಕ್ಷ್ಮಿ. ಗುರುಲಕ್ಷ್ಮಿ ತಾನೆ ಮತ್ತೆ. ಗುರುಲಕ್ಷ್ಮಿ ಬತ್ತೈತಾ? ಬತ್ತೈತೆ ನಿನ್ ತಗದ? ನಿಲ್ಲ ಬರ್ತವೆ. ಹೌದಾ? ಇದೆಲ್ಲ ಕುರಿ ಪರಿ ಎಲ್ಲ ಕಟ್ಕತಿರಲ್ಲ? ಕುರಿ ಎಲ್ಲ ಆಡು. ಅದು ಆಡು ಆಡು ಪಾಡು ಕುರಿ ಅಂತ ಆಡಲ್ವಾ? ಈಗ ಅಕಸ್ಮಾತ್ ಏನಾರು ಚಿರತೆ ಗಿರ್ತೆ ಬಂದ್ರೆ? ಚಿರತೆ ಬಂದ್ರೆ ನಿಮ್ ಕಾಪತ್ರಿ. ಯಾರು ಕಾಪಾಡ್ತಾರ? ನೀವು. ನೀವು ನಾಮ್ ಕಾಪತಿ ಕಾಪಾಡಕದ್ದು ನೀವು ತಾನೇ ವಿಡಿಯೋ ಮಾಡ್ಕೊಳೋದಾರ ಇನ್ ಕಾಪತ್ಬೇಕು ನೀವೇ. ಅಯ್ಯೋ ನೋಡು ಇಂತರ್ ಬೇಕು ಊರಿಗೆ. ನಾವು ವಿಡಿಯೋ ಮಾಡ್ಕೊಂಡು ತೋರಿಸ್ದಾಗ ಅವ್ರು ಬಂದು ಕಾಪಾಡ್ತಾರೆ. ಹಂಗೆ ಹೆಂಗೆ ನೀವು ಹೋಗ್ಲಿ ಕುರಿ ಒಂದು ಆಡು ಹೋದ್ರು ಹೋಯ್ತು ಅದು ನೀವು ಹುಷಾರು ಅಲ್ವೇ? ಮತ್ತೆ ಊರೆಲ್ಲ ಚೆನ್ನಾಗಿದೆ, ಅಭಿವೃದ್ಧಿ ಆಗದ? ನೀರ್ಗಿರೆಲ್ಲ ಬರ್ತದ ಚೆನ್ನಾಗಿ? ನೀರೇ ಇಲ್ವಲ್ಲ? ನೀರೇ ಇಲ್ವಾ? ಯಾಕೆ ಮನೆ ಮನೆಗೆ ಬರಲ್ವಾ ನೀರು? ಮನೆಗೆ ನೀರ್ ಬರೋದಿಲ್ವಲ್ಲ? ಅಯ್ಯೋ ಬೇಕಾ ನೀರು? ನೀರ್ ಬರ್ಸರಿ ಇವಾಗ. ಯಾಕೆ ನೀವೆಲ್ಲೂ ಹೇಳಿಲ್ವಾ ಹೋಗಿ? ಎಲ್ಲ ಹೇಳ್ಬೇಕು, ನಿಮ್ಗೆ ಹೇಳಿರ್ತಾನೆ ನಮ್ಮ ನೀರು ಬಿಡ್ತಾರೆ. ಅಬ್ಬಾ ನೀವಾರು ಇದೀರಲ್ಲ ನಮ್ಮನ್ ಪರವಾಗಿ ವಹಿಸ್ಕೊಂಡ್ ಮಾತಾಡೋರು. ಅಲ್ಲಿ ಯಾರು ನಮ್ಗೆ ಬೈತಿದ್ರು? ಯಾರು? ಅಲ್ಲಿ ಕೆಳಗೆ. ಏನಿತ? ನಿಮ್ಮಿಂದಾನೆ ಎಲ್ಲ ಇದು, ನೀವೇ ಇದ್ ಮಾಡೋದು, ಏನು ಮಾಡೋದಿಲ್ಲ ನೀವು ಅಂತ. ಮತ್ತೆ ನೀವೇನ್ ಮಾಡಿದಾರಿ ಮತ್ತೆ? ನಾವು ತೋರ್ಸಿದ್ರೆ ತಾನೆ ಎಲ್ಲ ಆಗೋದು. ಸರಿ ಸರಿ ಹೋಗ್ರಿ ಮೇಲೆ. ಸರಿ ಹೋಗ್ರಿ. ಅಜ್ಜ ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ನಾವು ದೊಡ್ಡ ಅಂತ. ಅದಕ್ಕ ಕಿವಿ ಚೋಟ ಹಿಡ್ಕೊ ಹೋದಿರಿ? ಹಂಗೆ ಹಂಗೆ ಬರೋದಾವು, ಇಲ್ಲಾಂದ್ರೆ ಬರೋದಿಲ್ಲ. ಇಲ್ಲ ಕಟ್ಟಾಕ್ಬೇಕು. ನಿಮ್ಮ ಹೆಸರು? ದೊಡ್ಡಯ್ಯ. ದೊಡ್ಡಯ್ಯ. ಏನಿಲ್ಲ ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲ. ಒಂದು ಕರ ಇತ್ತು, ಕರ ಸತ್ತಾಯ್ತು. ಯಾಕೆ? ಅವರು ನಿಮ್ಮ ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡ್ದ, ಯಾವ ಪೋಕ್ಲೈನ್ ಮಾಡಿಲ್ಲ, ಒಂದು ಮಾಡಿಲ್ಲ, ಪೋಸ್ಟ್ ಮೆಟ್ ಮಾಡಿಲ್ಲ. ಕರ ಏನಾಗಿತ್ತು? ಏನೋ ಬಂದು ಸಾಯ್ತು. ಇಂಜೆಕ್ಷನ್ ಮಾಡಿಸ್ತಾ ಹೋಯ್ತು. ಇಂಜೆಕ್ಷನ್ ಮಾಡಿದ್ರೆ ಸರಿ ಆಗ್ಲಿಲ್ಲ. ಏನಿಲ್ಲ. ಡಾಕ್ಟರ್ ಬರ್ತಾರ ಇಲ್ಲಿಗೆ? ಗಣ್ಣಿನ ಡಾಕ್ಟರ್ ಎಲ್ಲ ಬರ್ತಾರ? ಅವ್ರೆ ಮಿಣ್ಣದಲ್ಲಿ. ಮಿಣ್ಣದಲ್ಲಿ ಕರೆದ್ರೆ ಬರ್ತಾರ? ಕರೆದ್ರೆ ಬರ್ತಾರೆ, ನಾವು ಕಾಸು ಕೊಟ್ಟು ಕರೆಸಬೇಕು. ಕಾಸು ಕೊಡ್ಬೇಕಾ? ಎಷ್ಟು ಕೊಡ್ಬೇಕು ಒಂದ್ಸಲ ಬಂದ್ರೆ? ಬಂದ್ರೆ ಇಂಜೆಕ್ಷನ್ ಮಾಡಿದ್ರೆ 100 ರೂಪಾಯಿ ಕೊಡ್ಬೇಕು. 100 200 ಹಿಂಗ್ ಕೊಡ್ಬೇಕು, ಇಲ್ಲಾಂದ್ರೆ ಬರುದಿಲ್ಲ. ನೋಡಿ ಹಿಂಗೆ ಪರಿಸ್ಥಿತಿ. ಮತ್ತೆ ಊರೆಲ್ಲ ಚೆನ್ನಾಗಿದದ? ಕೆಲಸ ಕಾರ್ಯಗಳೆಲ್ಲ ಆಗಿದಾವ? ಹಂಗೆ RCCಗಳು ಕಟ್ಕೊಂಡವ್ರೆಲ್ಲ ನೋಡಿಲ್ಲ? RCCಗಳು ಎಲ್ಲ ಪೂರ RCC ನೋಡಿ ಹೆಂಗೆ ಹೇಳ್ತಾರ ಪಾಪ ಅಜ್ಜ. ಫುಲ್ ವ್ಯಂಗ್ಯ ಮಾಡ್ತಾವ್ರೆ. ಮನೆ ಕೊಟ್ಟಿಲ್ವಾ ಪಂಚಾಯತಿಂದ? ಯಾವ ಮನೆ ಕೊಡ್ತಾರೆ ಅವರು? ಎಲ್ಲಿ ಪಂಚಾಯತಿ ತಿನ್ಕೋತಾರೆ. ಅವ್ರ ಹೆಂಡತಿ ಮಕ್ಕಳು ಸಂದಾಗಿರ್ಲಿ ಅಂತ. ಅವ್ರ ಹೆಂಡತಿ ಮಕ್ಕಳು ಸಂದಾಗಿರ್ಲಿ ಅಂತ ಪಂಚಾಯತಿ ಇದ್ದಾರೆ. ಸರಿ ಕಣ. ಇದು ಪೆನ್ಷನ್ ದುಡ್ಡೆಲ್ಲ ಬರ್ತದ? ಒಂದಿಲ್ಲ ಅಂತದೆಲ್ಲ ಮಂತ ನಿನ್ಕೋತಾರೆ. ನಮ್ ಕಾಸಿ ತಿಂದ್ಬಿಡುದು. ನೀನ್ ಸಂದಾಗಿರ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. ಅವ್ರ ಹೆಂಡತಿ ಮಕ್ಕಳು ತಿನ್ಸಿಕೆ ನನ್ ತಾನು ಕಾಸಿ ತಿಂದ್ಬಿಟ್ಟು ಪಿಂಚಣಿ ಕೊಡಿಸೋದಿಲ್ಲ ಅಂತ ಕುರುಬರು ಇವ್ರು ಅಲ್ವಾ? ಪಿಂಚಣಿ ಸರಿಯಾಗಿ ಕೊಡೋದಿಲ್ವೇ? ಕೊಡೋದಿಲ್ಲ, ಮಾಡ್ಸೋದಿಲ್ಲ. ತಿರುಡಾಳ್ಗಳೆಲ್ಲ ತಿಂದ್ಕೊಂಡ್ರು. ತಿಂದ್ಕೊಂಡ್ಬಿಟ್ರೆಲ್ಲ ನಮ್ ಕಾಸು ಇಸ್ಕೊಂಡು ಅವ್ರು ಹೋಗ್ಬಿಡೋದು. ಸರಿ ಆಯ್ತು, ತೋರಿಸ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹಾಕ್ತೀನಿ. ಹಾಕ್ತೀರಾ? 3-4 ಹೌದಾ? ಯಾರಪ್ಪ? ಯಾಕೆ? ಮಾಡಿಸ್ತೀನಿ ಅಂದ್ಬಿಟ್ಟು ಮಾಡಿಸ್ತೀನಿ ಬಾಯಿಗೆ ಮಾಡಿದ್ರ ಇಷ್ಟುದ್ದ ನಮ್ ದುಡ್ಡು ಇಸ್ಕೊಂಡು ಕರೆಕ್ಟ್. ಅವ್ರಿಗೆ ಪೊಲೀಸಿಗೆ ಹಾಕ್ಸ್ತೀರಾ? ಹಾಕ್ಸಿ ಬಿಡ್ಬಿಡಿ. ಸರಿ 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 ಮೇಡಮ್. ಯಾರಿಲ್ಲ SIR ಮಾಡ್ತಿರೋದು? ನೀವಾ? ಯಾಕೆಲ್ಲ ಒಂದೇ ಜಾಗದಲ್ಲಿ ಮಾಡ್ತಿದ್ದೀರಾ? ಇಲ್ಲ ನಮಗೆ ಹೇಳಿದ್ರು ಅಲ್ಲಿ. ನೀವು SIR ಮಾಡೋರು ನೀವೇ ತಾನೆ? ಏನು ಅಧಿಕಾರಿ ನೀವು? BLO. ಒಂದೇ ಮನೆಗೆ ಯಾಕೆ ಎಲ್ಲರನ್ನೂ ಕರ್ಸ್ಕೊತಾ ಇದೀರಿ? ಅಲ್ಲೆಲ್ಲ ಹೇಳಿದ್ರು ನಮ್ಗೆ. ಸುಮ್ಮನೆ ರೀ, ನನಗೆಲ್ಲ ಹೇಳಿದ್ರು. ಇವಾಗ ಅಲ್ಲಿ ಎಲ್ಲರೂ ಬಂದು ಹೋಯ್ತಾವ್ರೆ. ನಾನು ನೋಡ್ತಾ ಇದ್ದೀನಿ ಇಲ್ಲಿಗೆ. ನಾನು ಇಡೀ ಊರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಲ್ಲರೂ ಬಂದು ಹೋಯ್ತಾವ್ರೆ. ನಮ್ಗೆ ಹೇಳಿದ್ರು ಅಲ್ಲಿ. ಇದು ಯಾರ್ದಿದೆ ಜಾಗ? ಇದು ಅವ್ರು ಯಾರು? ನೀವು BLOನಾ? ಯಾರಿರಿ ಊರವ್ರು? ಯಾರಿದ್ದಾರೆ? ಏನು ಮನೆಗೆ ಬರ್ತಾವ್ರ? ಹೆಂಗೆ? ಯಾರಿದಾರೆ ಇಲ್ಲಿ ಊರವರು? ಮನೆಗೆ ಬರ್ತಾವ್ರಾ ಅಥವಾ ಇಲ್ಲೇ ಕುತ್ಕೊಂಡು ಇಲ್ಲೇ ಮಾಡ್ತಾವ್ರ? ಯಾರು ಹೇಳ್ತೀರಿ? ಮನೆಗೆ ಬಂದಿಲ್ವಾ? ಅವ್ವ ಏನೋ SIR ಮನೆಗೆ ಬಂದಿದ್ರಾ ಏನೋ? ನಿಮ್ಮ ಮನೆಗೆ ಬಂದಿದ್ರ ಅವರು? ಈ ಮನೆಗೆ ಬಂದಿದ್ರು? ನಿಮ್ಮ ಮನೆಗೆ ಬಂದಿದ್ರಾ? ಮನೆಗೆ ಬಂದಿದ್ರಾ? ಎಲ್ಲಿ? ಅಲ್ಲಿಗೆ ಬರ್ತಾವ್ರಾ ಇಲ್ಲ ಮನೆಗೆ ಬರ್ತಾವ್ರಾ?
ಅಲ್ಲ ಬಂದಿದ್ದೇನೋ ಮಾಡ್ತಾವ್ರೆ ಹಾ ಇನ್ನೂ ಮನೆಗಳು ಹೋಗಿಲ್ಲ ಅಂತಾರೆ. ಹೌದಾ ಇಷ್ಟೊತ್ತಲ್ಲಿ ಡ್ಯೂಟಿ ಮಾಡ್ತಾ ಇದಾರೆ? ಯಾವಾಗ ಬೇಕಾದ್ರೂ ಮಾಡ್ಬೋದಾ ಅದು ಮೇಡಮ್? ಯಾವಾಗ ಬೇಕಾದ್ರೂ ಮಾಡ್ಬೋದಾ? ಹಾಂ ಅಪ್ಲೋಡ್ ಮಾಡ್ತಾ ಇದೀವಿ. ಹಾಂ ಸರ್ ಪಿನ್ ಮಾಡ್ಕೊಂಡು ಫಾರಂ ಅಪ್ಲೋಡ್ ಮಾಡ್ತಾ ಇದೀವಿ. ಹಾಂ ಇಷ್ಟೊತ್ತಲ್ಲಿ ನಾಳೆಯಿಂದ ಮನೆಗೆ ಹೋಗ್ತೀರಾ? ಸರ್ ಮನೆಗೆ ಹೋಗಿ ಸೈನ್ ಮಾಡಿಸ್ಕೊಂಡು ಬಂದಿದೀವಿ. ಹಾಂ ಯಾರ ಮನೆಗೆ ಹೋಗಿದ್ರಿ ಇದು? ಸರ್ ಈಗ ಸೈನ್ ಹಾಕಿರೋರು ಯಾರಿದ್ದಾರೆ ತೋರಿಸಿ ನನಗೆ. ಅವ್ರ ಮನೆಗೆ ಹೋಗಿ ಕೇಳ್ತೀನಿ ನಾನು, ಬಂದಿದ್ರೆ ಇಲ್ವಾ ನಿಮ್ಮ ಮನೆಗೆ ಅಂತ. ಗೊತ್ತು ತಾನೇ ಏನಾಗ್ತಾ ಇದೆ ಹೊರಗಡೆ ಅಂತ. ಮನೆಗೆ ಹೋಗ್ಬೇಕು ಮೇಡಮ್. ಮನೆಗೆ ಹೋಗಿ ಮಾಡ್ತಾ ಇದೀವಿ ಸರ್. ಇದೆಲ್ಲ ಮನೆಗೆ ಹೋಗಿದ್ದು ಸರ್, ಕೇಳಿ. ಹಾಂ ಸರಿ ಸರ್, ಈ ಮನೆಗೆ ಹೋಗಿದ್ದು. ಆ ಮನೆಗೆ ಅದು ಬಿಟ್ಟರೆ ಆ ಮನೆಗೆ ಹೋಗಿರ್ಲಿಲ್ವಾ? ಅವ್ರಗಳ ಮನೆಗೆ ಹೋಗಿಲ್ವಾ? ಬರೀ ಒಂದು ಮನೆಗೆ ಹೋಗಿದ್ದು, ಒಂದು ಮನೆ ತೋರಿಸ್ತಾ ಇದ್ದೀರಾ? ನೋಡ್ರಿ ಇಲ್ಲಿ ಹಂಗಾರೆ ಬರೀ ಒಂದೊಂದು ಯಾರು ಒಂದು ಮನೆ ತೋರಿಸ್ತವ್ರೆ ಮನೆಗೆ ಹೋಗಿದ್ದು ಅಂತ. ಮಿಕ್ತವ್ರು ಅವ್ರೆಲ್ಲರ ಮನೆಗೂ ಹೋಗಿರ್ಬೇಕು ನೀವು. ಸರ್ ಇದು ಸೈನ್ ಹಾಕಿಲ್ಲ, ಇದು ಮಾಡಿಸ್ಕೊ ಬಂದಿಲ್ಲ ನಾವು. ಹಾಂ ನಾನು ನೋಡ್ತಾ ಇದ್ದೀನಿ ಅಲ್ಲಿ ಎಲ್ಲರೂ ಇಲ್ಲಿ ಬಂದು ಹೋಯ್ತವ್ರೆ. ಹೋಯ್ತಲ್ವ ಹೇಳಪ್ಪ? ಹಂಗಲ್ಲ ಕಣಪ್ಪ, ಈಗ ಇಲ್ಲಿಗೆ ಬಂದು ಹೋದ್ರು ನಾನು ನೋಡಿದ್ದೀನಿ ಎಲ್ಲರನ್ನೂ. ಆ ಮನೆಯಿಂದ ಇಲ್ಲಿಗೆ ಬಂದು ಹೋಯ್ತವ್ರೆ. ಸುಳ್ಳು ಹೇಳಬಾರ್ದು ನನಗೆ. ಸುಳ್ಳು ಹೇಳಿದ್ರೆ ಇನ್ನೂ ದೊಡ್ಡ ತಪ್ಪಾಯ್ತದೆ. ನಾನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ, ವಿಡಿಯೋ ಮಾಡಕ್ ಹೋಗ್ಲಿಲ್ಲ ಅಷ್ಟೇ. ಹಾಂ ಈ ಮನೆಗೆಲ್ಲ ಹೋಗಿದೀವಿ. ಹಾಂ ಕೇಳ್ ನೋಡ್ರಿ ಈ ಮನೆಗೆಲ್ಲ ಹೋಗಿದ್ದೀರಾ? ಆ ಮನೆಗಳಿಗೆ ಸರ್. ಈ ಮನೆಗೆ ಹೋಗಿದೆ ಸರ್. ಬರೀ ಒಂದೇ ತೋರಿಸ್ಬಿಟ್ಟು ಈ ಮನೆಗೆ ಹೋಗಿದ್ದೀರಿ. ಇದೆಲ್ಲ ಇವತ್ತು ಕಲೆಕ್ಷನ್ ಮಾಡ್ಕೊ ಬಂದಿರೋದು. ಹಾಂ ಸರಿ, ಈಗ ಆಯ್ತು. ಈಗ ಅದು ಏನಾರು ಆಗಿರ್ಲಿ, ಮನೆಗೆ ಹೋಗ್ಬಿಟ್ಟೆ ಮಾಡ್ಬೇಕು. ಸರ್ ಮನೆಗೆ ಓಟ್ ಬಂದು ರಾಜನೂರ್ಗೂ ಈ ಕೊಪ್ಪ ಫಾರಂ ಬಂದು. ಈಗ ನನಗೆ ಅದು ಗೊತ್ತಿಲ್ಲ, ನಾನೀಗ ಹೇಳ್ತಿರೋದು ಕೇಳಿಸ್ಕೊತೀರಿ. ಈಗ ಆಗಿದ್ದು ಬಿಟ್ಟಾಕಿ. ಈಗ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಮನೆಗೆ ಹೋಗ್ಬೇಕು ನೀವು. ಈಗ ಇವಾಗ ಡ್ಯೂಟಿ ಮಾಡ್ಬೋದಾರ ಇಷ್ಟೊತ್ತಲ್ಲಿ? ಇದು ಫಾರಂ ಅಪ್ಲೋಡ್ ಮಾಡ್ಬೇಕು ಸರ್. ಈಗ ಮಾಡಬೇಕು, ಫೋನಲ್ಲಿ ಮಾಡಬೇಕು. ಈಗ ಮಾಡ್ತಾ ಇದ್ದೀರಾ? ಸರಿ, ಈಗ ಇನ್ನು ಪೂರ್ತಿ ಕೊಪ್ಪ ಇನ್ನೂ ಆಗಿಲ್ವಾ? ಎಲ್ಲರೂ ಮನೆಗೆ ಹೋಗ್ಬೇಕು, ಸರಿನಾ? ನಾನು ಇಲ್ಲಿ ಯಾರಿಗಾರು ಹೇಳೋಗಿರ್ತೀನಿ, ಇಲ್ಲಿಗೆ ಕರ್ಸ್ಕೊಂಡ್ರೆ ಅದು ತಪ್ಪಾಗ್ಬಿಡುತ್ತೆ. ಎಲ್ಲ ರೂಲ್ಸ್ ಇರೋದೇ, ಚುನಾವಣಾಧಿಕಾರಿ ರೂಲ್ಸ್ ಇರೋದು ಏನು ಹೇಳಿ, ಮನೆಗೆ ಹೋಗ್ಬೇಕಂತ. ಮನೆಗೆ ಗಾಜನೂರ್ಗೆ ಹೋಗಿದ್ದು. ಬೇಕಾದ್ರೆ ಗಾಜ್ನೂರ್ಗೆ ಹೋಗಿದ್ರಿ, ಕೊಪ್ಪದಲ್ಲಿ ಹೋಗಿಲ್ವೇ? ಇನ್ನು ಫಾರಂ ನೋಡಿ ಇಲ್ಲಿ ಇದೆ ಸರ್. ನೋಡಿ ಸರ್, ಇದೆಲ್ಲ ಕೊಪ್ಪದ್ದು ಯಾವುದು ಆಗಿಲ್ವಾ ಇನ್ನು? ಸರ್ ಇನ್ನೂ ಆಗಿಲ್ಲ. ಯಾವುದು ಆಗಿಲ್ವಾ? ಒಬ್ರದ್ದು ಆಗಿಲ್ವಾ? ಹಾಂ ಅವ್ರ ಮನೆಗೆ ಹೋಗಿದ್ರಾ? ಅವ್ರು ಈಗ ಹೋಗಿ ಕೇಳಲ್ಲ ಅವ್ರ ಮನೇಲಿ ಬಂದಿದ್ರ ಅಂತ? ಕೇಳಿ ಸರ್. ಪಕ್ಕನಾ? ಈ ಮಸನಾಜರ್ ಹೋಗಿದೆ, ಕಾಳಣ್ಣವ್ರ ಮನೆಗೆ ಹೋಗಿದೆ, ಅಕ್ಕ ಇದ್ರು, ಹಾಂ ಪಚ್ಚಕ್ಕವ್ರ ಮನೆಗೆ ಹೋಗಿದೆ, ರಂಗಣ್ಣವ್ರ ಮನೆಗೆ ಹೋಗಿದೆ, ಕಣ್ಣಮ್ಮವ್ರ ಮನೆಗೆ ಹೋಗಿದೆ. ಅಷ್ಟೇ ಹೋಗಿರೋದು, ಇನ್ನು ಪೂರ್ತಿ ಹೋಗಿಲ್ಲ. ಅವ್ರ ಮನೆಗೆ ಹೋಗಿದೆ, ವೆಳ್ಳಣ್ಣವ್ರ ಇವತ್ತು ಗಾಜನೂರ್ ಡ್ಯೂಟಿ ಮಾಡ್ತೇವೆ ಸರ್. ಇಲ್ಲಿ ಬರೀ ನೆನ್ನೆ ಮಾಡ್ಕೊಂಡ್ರಿ, ಸ್ವಲ್ಪ ಉಳಿದಿದ್ದು ಇಲ್ಲಿದೆ. ಸರಿ ಆಯ್ತು, ಈಗ ನೀವು ಮನೆಗೆ ಹೋಗ್ಬೇಕು, ಸರಿಯಾ? ಮನೆಗೆ ಹಾಂ ಸರಿ ಆಯ್ತು, ನಾನು ಹೇಳಿರ್ತೀನಿ. ನಂಗೆ ಗೊತ್ತಾ ಅಲ್ಲ, ಅದು ಬಿಟ್ಟಾಕಿ, ಗಾಜ್ನೂರ್ ಕತೆ ಬಿಟ್ಟಾಕಿ. ನಾನು ಈಗ ಈ ಊರಲ್ಲಿ ಇದ್ದೀನಿ ನಾನು, ಆಯ್ತಾ? ನಾನು ಇಲ್ಲಿ ಹೇಳೋಗಿರ್ತೀನಿ, ನೀವೆಲ್ಲಾದ್ರೂ ಇಲ್ಲಿಗೆ ಕರ್ಸ್ಕೊಂಡ್ರಿ. ಇದೆಲ್ಲ ಕೊಪ್ಪದ್ದೆ. ಈಗ ದೊಡ್ಡ ಇಶ್ಯೂ ಆಗಿದೆ, ಗೊತ್ತು ತಾನೆ? ಚೌಟ್ರಿ ಮಾಡ್ಕೊಂಡ್ರದೆಲ್ಲ ಗೊತ್ತು ತಾನೆ ವಿಷಯ? ಅಲ್ಲಲ್ಲ, ನೀವಲ್ಲ, ಬೇರೆಯವ್ರು ಮಾಡಿರೋದು ಅದು ವಿಷಯ ಗೊತ್ತು ತಾನೆ? ಆ ಸುದ್ದಿ ಗೊತ್ತು, ನ್ಯೂಸ್ ನೋಡಿದ್ರೆ ತಾನೆ? ಹಾಂ ಅದು ತಪ್ಪಾಗ್ಬಿಡುತ್ತೆ, ಹೇಳಿದ್ದೀನಿ ಅಷ್ಟೇ. ಇಲ್ಲೇ ಕರ್ಸ್ಕೊಂಡು ಮಾಡಂಗಿಲ್ಲ ಇನ್ನು ಮುಂದೆ. ಹಾಂ ಅಷ್ಟೇ ಮನೆಗೆ ಹೋಗಿ ಅಷ್ಟೇ. ಹಾಂ ಕಳಿಸ್ಬಿಡ್ತೀರಾ ಅಷ್ಟೇ. ವೀಕ್ಷಕರೇ, ನಾವು ಮೀಡಿಯಂ ಗ್ರಾಮ ಪಂಚಾಯಿತಿಯ ಕೊಪ್ಪ ಅನ್ನೋ ಗ್ರಾಮಕ್ಕೆ ಬಂದಿದ್ವಿ. ಜೊತೆಗೆ ಈ ಥರ ಕುರಿಮರಿಗಳ ಜೊತೆ, ಈ ಕುರಿಮರಿಗಳನ್ನ ಯಾವಾಗ ಬೇಕಾದರೂ ಈ ಚಿರತೆಗಳು ಬಂದು ಇಲ್ಲಿ ಅಟ್ಯಾಕ್ ಮಾಡ್ಬೋದು, ಯಾವಾಗ ಬೇಕಾದರೂ ಇವನ್ನ ಇದರ ಪ್ರಾಣವನ್ನು ತೆಗಿಬೋದು. ಜೊತೆಗೆ ಅರಣ್ಯ ಇಲಾಖೆಯವರು ಸಿಕ್ಕಾಪಟ್ಟೆ ಜನರನ್ನ ಈ ಕಾಡು ಮತ್ತು ನಾಡಿನ ನಡುವೆ ಸಂಘರ್ಷವನ್ನು ತಂದಿಡ್ತಿದ್ದಾರೆ ಅಂತ ಇಲ್ಲಿನ ಜನರ ಆರೋಪ ಮಾಡ್ತಾ ಇದ್ದಾರೆ. ಹೌದು, ಅವರು ಕೂಡ ನಿಯಮವನ್ನು ಮಾಡಿಟ್ಟಿದ್ದಾರೆ. ಯಾಕಂತಂದರೆ ಹಂಗೆ ಪರಿಸರ ಪ್ರೇಮಿಗಳು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ, ಯಾವುದೇ ರೀತಿ ಮರಗಳನ್ನು ಕಡಿಬಾರ್ದು ಅಂತ. ಇನ್ನೊಂದು ಕಡೆ ಇವರು ಬದುಕಿರೋದೇ ಹೀಗೆ, ಅದನ್ನು ತೋರಿಸೋದಕ್ಕೆ ನಾವು ಬಂದಿರೋದು. ಸೊ ಹಾಗಾಗಿ ಅದನ್ನು ಆಪೋಸ್ ಮಾಡಿದಾಗ ಇವರಿಗೂ ಕೂಡ ಅದು ಬೇಜಾರಾಗಿ, ಅದು ಆ ಬಾಂಧವ್ಯ ಅನ್ನೋದು ಇವತ್ತು ಸಂಘರ್ಷವಾಗಿ ತಿರುಗಿದೆ. ಇನ್ನೊಂದು, ಕಾಡಂಚಿನ ಜನರಿಗೆ ಸರಿಯಾದ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಅವೆಲ್ಲದರ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಹಾಗಾಗಿ ಸಂಬಂಧಪಟ್ಟಂಥ MLAಗಳು ಇವ್ರನ್ನೆಲ್ಲ ವಿಚಾರಿಸ್ಕೊಳ್ಬೇಕು, ಬರಬೇಕು, ಮಾತಾಡಬೇಕು, ಜನರ ಸಮಸ್ಯೆನ ಕೇಳಬೇಕು. ಸೊ ಅದೆಲ್ಲವನ್ನು ಕೂಡ ಮಾಡಲಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇದಿಷ್ಟು ಕೊಪ್ಪ ಗ್ರಾಮದಲ್ಲಿ ಕಾರ್ಯಕ್ರಮ. ಇನ್ನಷ್ಟು ಅಂದರೆ ಕೊಪ್ಪ ಗ್ರಾಮ ಅಂತಂದರೆ ಕೇವಲ ಈ ಕಾರ್ಯಕ್ರಮ ಕೊಪ್ಪ ಗ್ರಾಮಕ್ಕೆ ಮಾತ್ರ ಸೀಮಿತ ಅಲ್ಲ, ಮೀಡಿಯಂ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳಲ್ಲೂ ಕೂಡ ಈ ರೀತಿ ಸಮಸ್ಯೆ ಇದೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಅದೆಲ್ಲದಕ್ಕೂ ಕೂಡ ಸಮಸ್ಯೆ ಬಗೆಹರಿಬೇಕು ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಮತ್ತೊಂದು ಹಳ್ಳಿಯಲ್ಲಿ, ಮತ್ತೊಂದು ಕ್ಷೇತ್ರದಲ್ಲಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.